ಡಿಸೆಂಬರ್ 23 ಮೋಕ್ಷದ ಏಕಾದಶಿ. ಯಾವ ರಾಶಿಯವರಿಗೆ ಅದೃಷ್ಟ, ಯಾವ ರಾಶಿಗೆ ಕಂಟಕ? ವೈಕುಂಠ ಏಕಾದಶಿಯು ಹಿಂದೂ ಧರ್ಮದಲ್ಲಿ ದೊಡ್ಡ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ. ಈ ದಿನವು ಸಂಪೂರ್ಣವಾಗಿ ವಿಷ್ಣುವಿಗೆ ಸಮರ್ಪಿತವಾಗಿದೆ ಮತ್ತು ಜನರು ವಿಷ್ಣುವನ್ನ ಮೆಚ್ಚಿಸಲು ಮತ್ತು ಆಶೀರ್ವಾದ ಪಡೆಯಲು ಈ ಮಂಗಳಕರ ದಿನದಂದು ಪ್ರಾರ್ಥನೆಗಳನ್ನ ಸಲ್ಲಿಸುತ್ತಾರೆ ಮತ್ತು ಉಪವಾಸವನ್ನ ಆಚರಿಸುತ್ತಾರೆ. ಜೊತೆಗೆ ವಿಷ್ಣು ಸಹಸ್ರನಾಮ ಶ್ರೀ ಹರಿ ಸ್ತೋತ್ರವನ್ನ ಪಠಿಸುತ್ತಾರೆ. ಈ ಮೂಲಕ ಜನನ ಮತ್ತು ಮರಣದ ಚಕ್ರದಿಂದ ವಿಮೋಚನೆಯನ್ನ ಯಶಸ್ವಿಯಾಗಿ ಸಾಧಿಸುತ್ತಾರೆ. ಮೋಕ್ಷ ಪ್ರಾಪ್ತಿ ಸಾಧ್ಯ ಎಂಬ ನಂಬಿಕೆ ಇದೆ. ಇದರ ಒಳ್ಳೆಯ ಮತ್ತು ಕೆಟ್ಟ ಪರಿಣಾಮಗಳು ಎಲ್ಲ ರಾಶಿಗಳ ಮೇಲೆ ಇರುತ್ತದೆ. ಈ ಬಾರಿಯ ಮೋಕ್ಷದ ಏಕಾದಶಿಯು ಮೇಷ ರಾಶಿಯವರಿಗೆ ಮಂಗಳಕರವಾಗಿದೆ. ಯಾಕಂದ್ರೆ ಗುರು ಮತ್ತು ಚಂದ್ರನಿಂದ ಉತ್ತಮ ಪರಿಣಾಮ ಸಾಧ್ಯ. ಚಂದ್ರನು ಮೇಷರಾಶಿಯಲ್ಲಿದ್ದಾನೆ ಮತ್ತು ಗುರು ಕೂಡ ಮೇಷರಾಶಿಯಲ್ಲಿಯೇ ಇದ್ದಾನೆ. ಆದ್ದರಿಂದ ಮೇಷರಾಶಿಯವರಿಗೆ ವೈವಾಹಿಕ ಜೀವನ, ಮಕ್ಕಳು ಮತ್ತು ಅದೃಷ್ಟದ ವಿಷಯದಲ್ಲಿ ಒಳಿತನ್ನ ಉಂಟು ಮಾಡಲಿದೆ. ವಿಶೇಷವಾಗಿ ಚಂದ್ರ ಮತ್ತು ಗುರು ಪ್ರಕಾಶಮಾನವಾಗಿದ್ರೂ ಅವರು 12ನೇ ಮನೆಯಲ್ಲೇ ಇದ್ದಾರೆ. ವೃಷಭ, ಕನ್ಯಾ, ವೃಶ್ಚಿಕ ರಾಶಿಯವರಿಗೆ ಇದು ಅಶುಭಕರ ಅಂಶ. ಇಂತಹ ಪರಿಸ್ಥಿತಿಯಲ್ಲಿ ವೃಷಭ ರಾಶಿಯವರು ಅಂದು ದುರ್ಗೆಯ ಆರಾಧನೆ ಮಾಡಬೇಕು. ದುರ್ಗ ಸಪ್ತಶತಿ ಪಠಿಸಬೇಕು. ಕನ್ಯಾ ರಾಶಿಯವರು ವಿಷ್ಣು ಸಹಸ್ರನಾಮವನ್ನ ಪಠಿಸಬೇಕು. ವೃಶ್ಚಿಕ ರಾಶಿಯವರು ವಾಲ್ಮೀಕಿ ಬರೆದ ಸುಂದರ ಕಾಂಡವನ್ನ ಪಠಿಸಬೇಕು. ಈ ಬಾರಿಯ ಮೋಕ್ಷದ ಏಕಾದಶಿ ಶನಿವಾರ ರಾತ್ರಿ 8:30 ಇರುತ್ತದೆ.